ನಮಸ್ಕಾರ. ಪೋಸ್ಟ್ಪಾರ್ಟಮ್ ಟೈಮಲ್ಲಿ ನೀವು ಈ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಂಡು ತಿಂದರೆ ನಿಮಗೆ ಬೇಕಾಗಿರುವಂತಹ ಕಂಪ್ಲೀಟ್ ಪ್ರೋಟೀನ್ ಫಿಲ್ಡ್ ಆ್ಯಂಡ್ ಕ್ಯಾಲ್ಶಿಯಮ್ ಇರುವಂತಹ ಲಡ್ಡು ನೀವು ಮನೆಯಲ್ಲೇ ಹೈಜೀನಾಗೆ ಮಾಡ್ಕೊಂಡು ತಿನ್ಬೋದು. ಈ ಒಂದು ಲಡ್ಡುನ ನೀವು ಡೈಲಿ 1 ಅಥವಾ 2 ಲಡ್ಡು ಡೈಲಿ ಒಂದೊಂದು ತಗೊಳ್ತಾ ಹೋದರೆ ಈ ಪೋಸ್ಟ್ಪಾರ್ಟಮ್ ಟೈಮಲ್ಲಿ ಆಗಿರುವಂತಹ ಬ್ಲಡ್ ಲಾಸ್ ಆಗಿರ್ಬೋದು, ಸುಸ್ತಾಗಿರ್ಬೋದು, ಎಲ್ಲನೂ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ರೆಸಿಪಿ ಶೇರ್ ಮಾಡ್ತೀನಿ ಬನ್ನಿ. ನಾನು ಮೊದಲು ಕಡಲೆ ಬೀಜನ 1.5 ಕಪ್ ಆಗುವಷ್ಟು ತಗೊಂಡು ಹುರ್ಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಓಕೆನಾ. ಈ ಕಡಲೆ ಬೀಜದಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ, ಅದು 1/4 ಕಪ್ ತೊಗೊಂಡಿದ್ದೀನಿ. ನೀವು ಡೇಟ್ಸಿನ ಜಾಸ್ತಿ ತೊಗೊಂಡ್ರು ಇಟ್ಸ್ ಬೆಟರ್ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಕೂಡ. ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ಪಿಸ್ತಾ ತೊಗೊಂಡಿದ್ದೀನಿ ಆ್ಯಂಡ್ ವಾಲ್ನಟ್ಸ್ 3/4 ಕಪ್ ಅಂತಲೇ ಹೇಳ್ಬೋದು, ಅಷ್ಟು ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ತೊಗೊಂಡು ಮಾಡ್ಕೊಳ್ಬೋದು. ನನಗೆ 15 to 20 ಲಡ್ಡು ಮಾಡ್ಕೊಳ್ಳೋಷ್ಟು ನಾನು ಮಾಡ್ಕೊತಾ ಇರೋದಲ್ವಾ, ಸೊ ನನಗೆ ಇಷ್ಟು ಸಾಕು ಅಂತ ನನಗೆ ಅನಿಸಿದೆ. ನೆಕ್ಸ್ಟ್ ಬಂದುಬಿಟ್ಟು ಪಂಪ್ಕಿನ್ ಸೀಡ್ಸ್ ತೊಗೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸ್ ಕೂಡ ಸನ್ಫ್ಲವರ್ ಸೀಡ್ಸ್ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಬ್ಲೂಬೆರೀಸ್ ತೊಗೊಂಡಿದ್ದೀನಿ. ಕ್ಯಾಶ್ಯೂ ಕೂಡ 1.5 ಕಪ್ ಆಗುವಷ್ಟು. ನಾನು ಕಪ್ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ನಾನು ಎಲ್ಲ ಡ್ರೈ ಫ್ರೂಟ್ಸು ಕೂಡ ತೊಗೊಂಡಿರೋದು. ಕ್ಯಾಶ್ಯೂ 1.5 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಆಲ್ಮಂಡ್ಸ್ ಕೂಡ 1.5 ಕಪ್ ಆಗುವಷ್ಟು ಆಲ್ಮಂಡ್ಸ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇವಾಗ ತೋರಿಸ್ತಿರೋ ಎಲ್ಲ ಡ್ರೈ ಫ್ರೂಟ್ಸನ್ನು ಕೂಡ ನಾನು ಅಲ್ಲೆಲ್ಲ ಫುಲ್ ಚಾಪ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂತ ಅಂದರೆ ನೀವು ಇನ್ನೂ ಆ್ಯಡ್ ಮಾಡಿಕೊಂಡು ಚಾಪ್ ಮಾಡಿ ನೀವು ಬರ್ಫಿ ಅಥವಾ ಲಡ್ಡು ನಿಮ್ಗೇನು ಇಷ್ಟ ಆಗುತ್ತೋ ಮಾಡ್ಕೊಳ್ಬೋದು. ನೋಡಿ, ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕದಾಗೂ ಬೇಡ, ತುಂಬ ದೊಡ್ಡದಾಗೂ ಬೇಡ, ತುಂಬ ಮೀಡಿಯಮ್ಮಾಗೆ ಬರ್ಫಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನಮಗೆ ತಿನ್ನೋದಕ್ಕೆ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಚಾಪ್ ಆಗಿದೆ. ನೆಕ್ಸ್ಟ್ ಈ ಎಲ್ಲನೂ ಕೂಡ ನಾನು ಗೀ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಎಲ್ಲನೂ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸೀಡ್ಸ್ ಮಾತ್ರ ನಾನು ತುಪ್ಪ ಹಾಕ್ತಾಯಿಲ್ಲ, ಎಲ್ಲ ಮಿಕ್ಸ್ ಮಾಡಿ ನಾನು ಮಾಡ್ಕೊಬೋದಿತ್ತು. ಬಟ್ ನನಗೆ ಡ್ರೈ ರೋಸ್ಟ್ ಇದ್ರೆ ಇಷ್ಟ ಆಗುತ್ತೆ, ಹಾಗಾಗಿ ಇದಕ್ಕೆ ಮಾತ್ರ ತುಪ್ಪ ಹಾಕಿಲ್ಲ. ಇನ್ನು ಮಿಕ್ಕಿದ ಏನೇ ಡ್ರೈ ಫ್ರೂಟ್ಸ್ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲದಕ್ಕೂ ತುಪ್ಪ ಆ್ಯಡ್ ಮಾಡಿ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಡೇಟ್ಸ್ ಬಂದುಬಿಟ್ಟು ಡೇಟ್ಸ್ಗೆ ನೀವು ಸೀಡ್ಸ್ನ ತೆಗೆದುಬಿಟ್ಟು ಅದನ್ನು ನೀವು ತುಪ್ಪ ಹಾಕಿ ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ತುಂಬ ಪೇಷನ್ಸಿಂದ ನಿಧಾನಕ್ಕೆ ಸ್ಮ್ಯಾಶ್ ಮಾಡಿ ಅದನ್ನು ನೀವು ಎತ್ತಿಟ್ಕೊಳ್ಬೇಕಾಗುತ್ತೆ. ಸೊ ಡೇಟ್ಸ್ ನೀವು ಜಾಸ್ತಿ ಮಾಡ್ಕೊಂಡಷ್ಟು ಅದ್ರ ಅಂಟಂಟು ಏನಿರುತ್ತೆ ನೋಡಿ, ಅದು ಬರ್ಫಿ ಆಗಿರ್ಬೋದು. ಮೇಯ್ನಾಗಿ ಹೇಳಬೇಕು ಅಂದರೆ ಬರ್ಫಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನೀವು ಅದನ್ನು ಬರ್ಫಿ ಕನ್ಸಿಸ್ಟೆನ್ಸಿಯಲ್ಲಿ ಬಾಕ್ಸ್ ಟೈಪ್ ಕಟ್ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಡೇಟ್ಸ್ ತುಂಬ ಕಡಿಮೆ ಕ್ವಾಂಟಿಟಿ ಹಾಕ್ಕೊಂಡಿರೋದ್ರಿಂದ ನನಗೆ ಲಡ್ಡು ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ. ಸೊ ನಾನು ಇಲ್ಲಿ ಏನು ತೋರಿಸ್ತಿದ್ದೀನಿ, ನೀವು ಅದನ್ನು ಮಾಡಿಕೊಂಡ್ರೆ ಲಡ್ಡು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನಾನು ವೀಡಿಯೋದಲ್ಲಿ ತೋರಿಸ್ತಿರೋ ಥರನೇ ಎಲ್ಲನೂ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಪಾಕ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ತೊಗೊಂಡು ಒಂದೆಳೆ ಪಾಕ ಥರ ಮಾಡ್ಕೊಳ್ತಾ ಇದ್ದೀನಿ. ನೀರು ಸ್ವಲ್ಪನೇ ಹಾಕ್ಕೋಬೇಕು. ಈ ಕಡೆ ನಾನು ಕಡಲೆ ಬೀಜನ ಸುಮ್ಮನೆ 1 ಸೆಕೆಂಡ್ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟ್ ಪೌಡರಿ ಥರ ಅಷ್ಟೇ, ತರಿಯಾಗಿ ಇರಬೇಕು. ಈಗ ಪಾಕಕ್ಕೆ ಏನೇನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೋಸ್ಟ್ ಮಾಡಿಕೊಂಡು ಅದೆಲ್ಲನೂ ಕೂಡ ಆ್ಯಡ್ ಮಾಡಿ ಕೈ ಬಿಡ್ದಂಗೆ ತಿರುಗ್ತಾನೇ ಇರಬೇಕಾಗತ್ತೆ. ನೀಟಾಗೆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೀಟಾಗಿ ತಿರುಗ್ತಾ ಇರಬೇಕು. ಅದು ಹೆಂಗಿರಬೇಕು ಅಂದರೆ ಫುಲ್ಲು ನಮಗೆ ಗೊತ್ತಾಗುತ್ತೆ, ಅದನ್ನು ಲಡ್ಡು ಮಾಡೋ ಅಷ್ಟು ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಅಲ್ಲಿವರೆಗೂ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಸೊ ನೋಡಿ, ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ, ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ. ಈ ಒಂದು ಲಡ್ಡು ರೆಸಿಪಿನ ಬರೀ ಪೋಸ್ಟ್ಪಾರ್ಟಮ್ ಅಥವಾ ಬೇರೆ ಅವರೊಬ್ಬರೇ ತಿನ್ನಬೇಕು ಅಂತ ಹಾಗೇನಿಲ್ಲ. ಪ್ರೆಗ್ನೆಂಟ್ ಲೇಡೀಸ್ ಆಗಿರ್ಬೋದು, ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ದಿನ ಒಂದು ಲಡ್ಡು ಕೊಡ್ತಾ ಹೋಗಿ. ನಿಜವಾಗ್ಲೂ ಮಕ್ಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಈ ಥರ ಬಿಸಿ ಇದ್ದಾಗಲೇ ಚೆನ್ನಾಗಿ ಲಡ್ಡು ಮಾಡ್ಕೊಳ್ಬೋದು. ಬಟ್ ತುಂಬಾ ಹರ್ಟ್ ಆಗುತ್ತೆ ಅಂತ ಹೇಳ್ಬೋದು ಕೈಯಲ್ಲಿ ನೀವು ಮಾಡ್ಕೊಳ್ತೀರಿ ಅಂದರೆ. ಬರ್ಫಿ ಮಾಡಿಕೊಂಡ್ರೆ ನಿಜವಾಗ್ಲೂ ವರ್ತ್, ಅಂದರೆ ನೀವು ಈಸಿಯಾಗೆ ಮಾಡ್ಕೊಳ್ಬೋದು. ನಮಗೆ ಲಡ್ಡು ಇಷ್ಟ ಆಗಿದ್ದರಿಂದ ಸ್ಪೆಸಿಫಿಕಲಿ ನಾವು ಲಡ್ಡುನ ಇಷ್ಟಪಟ್ವಿ. ಇದನ್ನು ನೀವು ನೀಟಾಗೆ ಒಂದು ಗಾಳಿ ಆಡದೇ ಇರೋ ಥರ ಅಂದರೆ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ವಾರ 2 ವಾರ ನೀವು ಸ್ಟೋರ್ ಮಾಡ್ಕೋಬೋದು. ನಾನು 15 to 20 ಮಾಡ್ಕೊಂಡಿರೋದ್ರಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ತಿಂತಾ ಇರೋದ್ರಿಂದ 1 ವೀಕಿಗೆ ನಮಗೆ ಖಾಲಿಯಾಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಇಷ್ಟು ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ. ಡಿಪೆಂಡ್ಸ್ ನೀವು ಹೇಗೆ ಮಾಡ್ಕೊಳ್ತೀರೋ ಹಾಗೆ.
ಆ್ಯಂಡ್ ಸ್ಟಾರ್ಟಿಂಗ್ ನಾವು ಅಂದ್ಕೊಂಡಿದ್ದು ಇದು ಬರೀ 15 to 20 ಆಗುತ್ತೆ ಅಂತ ಅಂದ್ಕೊಂಡು ಮಾಡಿದ್ವಿ. ಬಟ್ ಅಟ್ ಲಾಸ್ಟ್ ನಮಗೆ 30+ ಆಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದೇ ವಿಡಿಯೋನ ನೀವು ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟಾಗಿ ನೋಡಬೇಕು ಅಂತ ಇಷ್ಟಪಟ್ಟರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹಾಕಿರ್ತೀನಿ. ಆ ಒಂದು ಪೇಜ್ನ ಚೆಕ್ ಮಾಡಿ ನೋಡ್ಬೋದು ನೀವು. ಆ್ಯಂಡ್ ಇದು ನನ್ನ ಫಸ್ಟ್ ರೆಸಿಪಿ ವಿಡಿಯೋ ಆಗಿರೋದ್ರಿಂದ ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನು ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಪೋಸ್ಟ್ಪಾರ್ಟಮ್ ರಿಲೇಟೆಡ್ ರೆಸಿಪೀಸ್ ಆಗಿರ್ಬೋದು, ಪ್ರೆಗ್ನೆನ್ಸಿ ರಿಲೇಟೆಡ್ ರೆಸಿಪೀಸ್, ಬೇಬಿಗೆ ಬೇಕಾಗಿರುವಂತಹ ರೆಸಿಪೀಸ್, ಅಮ್ಮ ಟಿಪ್ಸ್ ಆಗಿರ್ಬೋದು, ಗ್ರ್ಯಾಂಡ್ ಮಾಸ್ ರೆಸಿಪೀಸ್ ಆಗಿರ್ಬೋದು, ಪ್ರತಿಯೊಂದು ನೀವು ನನ್ನ ವೀಡಿಯೋಸಲ್ಲಿ ನೋಡ್ಬೋದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಮಾ ಮೊಮೆಂಟ್ಸ್. ಥ್ಯಾಂಕ್ ಯು.